ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇದು ಅತ್ಯಂತ ಕ್ಲೀಶೆಯಾಗಿ ಬಳಸುವ ಮಾತು. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟವನ್ನು ನೋಡಿದಾಗ ಈ ಕ್ಲೀಶೆ ಅನಿಸುವ ಮಾತು ಮತ್ತೆ ಬಳಸಲೇಬೇಕಾದ ಅನಿವಾರ್ಯತೆ ಇದೆ. ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಿಎಂ ಸೇರಿ 33 ಮಂದಿ ಸಚಿವರಿದ್ದಾರೆ. ಆದರೆ ಒಬ್ಬಾಕೆ ಮಹಿಳೆ ಇಲ್ಲ ಅನ್ನೋದು ಕಟುವಾಸ್ತವ. ಅದರಲ್ಲೂ ಎಐಸಿಸಿಯಿಂದ ಬಂದ ಪಟ್ಟಿಯಲ್ಲಿ ನಂತರ ತಡೆ ಹಿಡಿದ ಬೆಳವಣಿಗೆ ಹೇಗಿತ್ತು ಅಂದರೆ, ಹೀಗೂ ಮಾಡೋಕೆ ಸಾಧ್ಯನಾ ಅನ್ನೋ ಹಾಗಿತ್ತು. ಹಾಗಾದರೆ ವಿಧಾನಸಭೆಯಲ್ಲಿ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ಸಮರ್ಥ ಮಹಿಳಾ ಪ್ರತಿನಿಧಿಗಳೇ ಇಲ್ವಾ? ಯಾರ್ಯಾರಿದ್ದಾರೆ? ಇದ್ರೂ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಯಾಕೆ? ಮಹಿಳಾ ಮೀಸಲಾತಿಯ ಚರ್ಚೆಯ ನಡುವೆ ರಾಜ್ಯ ಸರ್ಕಾರದ ಶಕ್ತಿಹೀನ ಸಂಪುಟದ ವಿಮರ್ಶೆ ನೋಡೋಣ ಎಳೆಯಾಗಿ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇತ್ತೀಚೆಗೆ ಸಂಪುಟ ವಿಸ್ತರಣೆ ಮಾಡಿದ ಬೆನ್ನಲ್ಲೇ ರಾಜಕೀಯ ರಂಗದಲ್ಲಿ ಗಂಭೀರವಾದ ಚರ್ಚೆಯೊಂದು ಮುನ್ನೆಲೆಗೆ ಬಂದಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ 33 ಮಂದಿ ಸಚಿವರಿದ್ದರೂ ಕೂಡ ಒಬ್ಬರು ಮಹಿಳಾ ಸಚಿವೆ ಇಲ್ಲದೆ ಇರೋದು ಇಡೀ ರಾಜ್ಯದ ಗಮನ ಸೆಳೆದಿದೆ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವ ಮಹಿಳೆಯರಿಗೆ ರಾಜ್ಯದ ನೀತಿ ನಿರ್ಧಾರ ತೆಗೆದುಕೊಳ್ಳುವ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಸಿಗದೆ ಇರೋದು ಕೇವಲ ಒಂದು ರಾಜಕೀಯ ನಿರ್ಲಕ್ಷ್ಯ ಅಲ್ಲ, ಬದಲಿಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲಾದ ದೊಡ್ಡ ಹೊಡೆತ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ರಚನೆ ವೇಳೆಯೂ ಆದ್ಯತೆಯ ಮೇಲೂ ಅವಕಾಶ ಕೊಡಲಿಲ್ಲ. ಆದ್ಯತೆ ಸಿಗದೇ ಇದ್ರೂ ಪರವಾಗಿಲ್ಲ, ಕಡೆ ಪಕ್ಷ ಸರ್ಕಾರದಲ್ಲಿ ಅವಕಾಶ ಆದರೂ ಸಿಗಬಹುದಲ್ಲ ಅನ್ನೋ ನಿರೀಕ್ಷೆಯು ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆ ವೇಳೆ ನೀರು ಪಾಲಾಗಿದೆ. ಈ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಷ್ಟೇ ವಿಷಯ ಅಲ್ಲ, ಸಿಗಬಹುದಾಗಿದ್ದ ಅವಕಾಶಕ್ಕೂ ಹೇಗೆ ತಡಿಬಿತ್ತು ಅನ್ನೋದು ಚರ್ಚೆಯ ಕೇಂದ್ರ ಬಿಂದು ಆಯಿತು. ಯಾಕಂದ್ರೆ ಬರೋಬ್ಬರಿ 2 ತಿಂಗಳ ಅಂತರದ ನಂತರ ಆದ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಕಳಿಸಿದ ಮೊದಲ ಪಟ್ಟಿಯಲ್ಲಿ ಓರ್ವ ಮಹಿಳೆಗೆ ಅವಕಾಶ ಕಲ್ಪಿಸಲಾಗಿದೆ. ಆ ಪಟ್ಟಿಯಲ್ಲಿ ಇದ್ದದ್ದು ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು. ಆದರೆ ಕೆಲ ಹೊತ್ತಿನಲ್ಲೇ ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ತಡೆ ನೀಡಲಾಯಿತು. ಎಐಸಿಸಿಯಿಂದ ಪರಿಷ್ಕೃತ ಪಟ್ಟಿ ಬಂತು. ಆ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಇರಲಿಲ್ಲ. ಅವರ ಬದಲು ಬೇರೆ ಯಾವ ಮಹಿಳಾ ಶಾಸಕಿಗಾದರೂ ಅವಕಾಶ ಸಿಗುತ್ತೆ ಕೇಳಿದ್ರೆ ಅದು ಇಲ್ಲ. ಅದರಲ್ಲೂ ಓರ್ವ ಮಹಿಳೆಯ ಹೆಸರನ್ನ ಪ್ರಕಟಿಸಿದ ನಂತರವೂ ತಡೆ ನೀಡದ ರೀತಿ ವಿವಾದದ ಕೇಂದ್ರ ಬಿಂದುವಾಯಿತು. ಪ್ರತಿಪಕ್ಷಗಳ ಟೀಕೆಗೂ ಗುರಿಯಾಯಿತು. ಈ ಗಾಯತ್ರಿ ಶಾಂತೇಗೌಡರ ಸಮಸ್ಯೆಯಲ್ಲಿ ಎತ್ತು ಕಟ್ಟಿ ಕಾಣಿಸ್ತಾ ಇದೆ. ಕರ್ನಾಟಕ ಜನತೆ ಪ್ರಶ್ನೆ ಕೇಳ್ತಾ ಇರೋದು, ಅವ್ರಿಗೆ ನೀವು ಒಂದು ಮತ್ತೆ ಕುರುಬ ಸಮಾಜದ ಒಂದು ಮಹಿಳೆಗೆ ನೀವು ಲಿಸ್ಟಲ್ಲಿ ಹಾಕಿ ನಂತರ ಸಾಯಂಕಾಲದಷ್ಟೊತ್ತಿಗೆ ಅವ್ರ ಹೆಸರೇ ಇಲ್ಲ. ಸಿದ್ದರಾಮಯ್ಯನವರು ಒಂದು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಒಂದು ಹೇಳ್ತಾರೆ. ನಾನು ನೋಡ್ತಾ ಇದ್ದೆ ಒಂದು ಇಂಟರ್ವ್ಯೂನಲ್ಲಿ, ಹಿಂದೆ ಯಾರೋ ನಿಂತ್ಕೊಂಡು ಅವ್ರಿಗೆ ಹೇಳ್ತಾ ಇದ್ರು ಇದನ್ನು ಹೇಳಿ ಅಂತ. ಅವ್ರದೇ ಆದಂತಹ ಒಂದು ಅಭಿಪ್ರಾಯ ಏನಿದು ಅಂತ ನಮ್ಗೆ ಇದುವರೆಗೂ ತಿಳಿದಿಲ್ಲ. ಆಸೆ ತೋರಿಸ್ಬಿಟ್ಟು ತೆಗೆದುಬಿಟ್ರಿ ನೀವು, ಮಹಿಳೆಯರಿಗೆ ಇಷ್ಟೇ ಆಗೋಯ್ತು, ನಾವು ಕೊಡೋಷ್ಟು ಮಾತ್ರ, ನೀವು ಅದಕ್ಕಿಂತ ಮೀರಿ ನೀವು ನಮ್ಮನ್ನು ಕೇಳಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ನನಗೆ ಭಯ ಆಗ್ತಿರೋದು ನಿಜವಾಗ್ಲೂ ಏನು ಅಂದರೆ, ಈ ಒಂದು ಸ್ಥಾನಕ್ಕೆ ಇವಾಗ ಎಷ್ಟೊಂದು ಜನ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಒಂದು ಸ್ಥಾನನೂ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಇಲ್ಲ ಕೊಡಲೇಬೇಕು ಅಂತ ಹೇಳ್ತಿರೋದ್ರಲ್ಲಿ ಯಾರಿಗೂ ಗೊತ್ತು? ಕಾಂಗ್ರೆಸ್ನವರು ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ಯಾಕೆ ಮಹಿಳೆಯನ್ನೇ ನಡೆಸಬೇಕು, ಇನ್ನೊಬ್ರು ಯಾರು ನಡೆಸ್ಬೋದು ಅಂತಲೂ ಹೇಳ್ಬಿಡ್ಬೋದು. ಯಾಕೆಂದರೆ ಅವರ ಆಂತರಿಕ ಸಮಸ್ಯೆಗಳು ಅಷ್ಟಿದೆ. ಆದರೆ ಆ ಒಂದು ಸ್ಥಾನವಂತೂ ಗ್ಯಾರಂಟಿ, ಅದೊಂದಕ್ಕೆ ಯಾರೋ ಹುಡುಕ್ತಾರೆ ಕೊಡ್ತೀವಿ ಅಂತ ಆ ಒಂದು ಭಾವನೆ ಇದೆಯಲ್ಲ, ಅಲ್ಲ. ಮಹಿಳೆಯರಲ್ಲೂ ಕಾಂಪಿಟೆಂಟ್ ಮಹಿಳೆಯರಿದ್ದಾರೆ, ಕೇಪಬಲ್ ಮಹಿಳೆಯರಿದ್ದಾರೆ. ಕೇಪಬಿಲಿಟಿಯ ಪ್ರಶ್ನೆ ಮೇಲೆ ನಾವು ಮುಂದೆ ಹೋಗಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಶಾಸಕಿಯರಿಗೆ ಕೊರತೆಯಂತೂ ಇಲ್ಲ. ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಕಲಬುರಗಿ ಉತ್ತರದ ಶಾಸಕಿ ಖನೀಶ್ ಫಾತಿಮಾ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರು ಯಾರ್ಯಾರು ಅಂತ ನೋಡೋದಾದ್ರೆ, ವಿಧಾನ ಪರಿಷತ್ನಲ್ಲಿ ಬಲ್ಕಿಸ್ ಬಾನು, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ ಹಾಗೂ ಆರತಿ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ಮಹಿಳಾ ಶಾಸಕರಿದ್ದರೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳಾ ಪ್ರತಿನಿಧಿ ಇಲ್ಲದೆ ಇರೋದು ಯಾಕೆ ಅಂದ್ರೆ, ಮೇಲ್ನೋಟಕ್ಕೆ ಕಾಣುವಂತಿರುವ ಸಚಿವ ಸ್ಥಾನದ ಆಕಾಂಕ್ಷೆ ಹೊತ್ತಿರುವ ಶಾಸಕರ ದೊಡ್ಡ ದಂಡಿನ ಲಾಬಿ. ಇತ್ತ ಉಮಾಶ್ರೀ ಅವರಿಗೆ ಉಪಸಭಾಪತಿ ಸ್ಥಾನ ನೀಡುವುದಕ್ಕೆ ಎಐಸಿಸಿ ಕಳಿಸಿರುವಂತಹ ಪತ್ರದಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಉಮಾಶ್ರೀ ಅವರಿಗೆ ಆ ಸ್ಥಾನ ಸಿಕ್ಕಿದ್ರೂ ಕೂಡ ಸರ್ಕಾರದ ನೀತಿ ನಿರ್ಧಾರಗಳ ನಿರ್ಣಯಿಸುವ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಂತಲ್ಲ.
ಹಾಗಾದ್ರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಜೆಡಿಎಸ್ ನೇತೃತ್ವದ ಸರ್ಕಾರಗಳಲ್ಲಿ ಮಹಿಳೆಯರಿಗೆ ನಿರೀಕ್ಷೆಯಷ್ಟು ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಹಾಗೊಂದು ವೇಳೆ ಒಂದೋ ಎರಡೋ ಸಚಿವ ಸ್ಥಾನ ಮಹಿಳಾ ಶಾಸಕರಿಗೆ ಕೊಟ್ಟಿದ್ರೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಹೊರತುಪಡಿಸಿ ಬಹುತೇಕ ಸಂದರ್ಭಗಳಲ್ಲಿ ಬೇರೆ ಖಾತೆ ಪ್ರಮುಖ ಖಾತೆ ಸಿಕ್ಕಿಲ್ಲ. ಯಾವುದೇ ಸರ್ಕಾರ ಬಂದರೂ 34 ಸಚಿವರಿರುವ ಸಂಪುಟದಲ್ಲಿ ಹೆಚ್ಚಂದ್ರೆ ಒಂದೋ ಎರಡೋ ಸಚಿವ ಸ್ಥಾನ ಮಹಿಳೆಯರಿಗಷ್ಟೇ. ಅದು ಕೂಡ ಪ್ರಬಲ ಖಾತೆಗಳ ಪ್ರಶ್ನೆಯೇ ಇಲ್ಲ. ದೇಶಾದ್ಯಂತ 33% ಮಹಿಳಾ ಮೀಸಲಾತಿ ವಿಧೇಯಕದ ಅನುಷ್ಠಾನ ಮತ್ತು ಅಂಗೀಕಾರದ ಕುರಿತು ಭಾರಿ ಪ್ರಮಾಣದ ವೈಚಾರಿಕ ಹಾಗೂ ಪ್ರಗತಿಪರ ಚರ್ಚೆಗಳು ನಡೀತಾ ಇರೋ ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಶೂನ್ಯ ಮಹಿಳಾ ಪ್ರಾತಿನಿಧ್ಯ ಇರೋದು ಅತ್ಯಂತ ವಿರೋಧಾಭಾಸದ ಸಂದೇಶವನ್ನು ರವಾನಿಸ್ತಾ ಇದೆ. ಶಾಸನಸಭೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಜಾಗ ನೀಡಬೇಕು, ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ನಾರಿಯರ ಧ್ವನಿ ಮೊಳಗಬೇಕು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆಗಳನ್ನ ಕೂಗುವ ರಾಜಕೀಯ ಪಕ್ಷಗಳು ಆಡಳಿತದ ಚುಕ್ಕಾಣಿ ಹಿಡಿದಾಗ ಕಾರ್ಯರೂಪದಲ್ಲಿ ಅದನ್ನ ಮರಿತಾ ಇರೋದು ಟೀಕೆಗೂ ಗುರಿಯಾಗಿದೆ. ಲಡ್ಕಿ ಹೂ ಲಡ್ಸಕ್ತಿ ಹೂ ಅಂತ ಹೇಳುವಂತಹ ಪ್ರಿಯಾಂಕಾ ಗಾಂಧಿ ಅವರಿಗೆ ಯಾವ ಕರ್ನಾಟಕ ಕಾಣಿಸ್ತಿಲ್ವಾ ನಿಮಗೆ? ಕರ್ನಾಟಕದಲ್ಲಿ ಕೇಳ್ತಿರುವಂತಹ ಮಹಿಳೆಯರು ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ನೀವು 2029ರಲ್ಲಿ ಮಹಿಳಾ ಮೀಸಲಾತಿ ಯಾಕೆ ಬರಬೇಕು, ತಕ್ಷಣವೇ ನೀವು ಅದನ್ನ ಜಾರಿಗೆ ತಗೊಂಡು ಬನ್ನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಳ್ತಾರ? ಮತ್ತೆ ಯಾವ ಪ್ರಧಾನಮಂತ್ರಿ? ನಮ್ಮ ಪ್ರಧಾನಮಂತ್ರಿಗಳು 30 ವರ್ಷದ ಸತತ ಹೋರಾಟ ಆದ ನಂತರ ಯಾವುದೇ ಪಕ್ಷ ಮಾಡದೇ ಇರುವಂತದ್ದನ್ನ ಮಹಿಳಾ ಮೀಸಲಾತಿ ಸ್ಟೇಟ್ ಅಸೆಂಬ್ಲಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ದಾರೆ, ಅದು ಕಾಯ್ದೆ ಆಗಿದೆ. ಆದ್ರೂ ಕೂಡ ಬೇಗ ಜಾರಿಗೆ ತರಬೇಕು ಅಂತ ಆಸಕ್ತಿ ಇರುವಂತಹ ಪ್ರಧಾನಮಂತ್ರಿಗೆ ನೀವು ಪ್ರಶ್ನೆ ಹಾಕಿ ತಡೆಗಟ್ಟಿದಿರಂತಲ್ಲ ಈ ಒಂದು ಮಸೂದೆಯನ್ನ, ಅದನ್ನ ವಿರೋಧ ಮಾಡ್ತಾ ನೀವು ಹೇಳ್ತೀರಾ ಯಾಕೆ 29 ತನಕ ಕಾಯ್ಬೇಕು, ತಕ್ಷಣವೇ ಮಾಡ್ಕೊಡಿ. ಆದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ನಿಮಗೊಂದು ಅವಕಾಶ ಇತ್ತಲ್ಲ, ನಿಮ್ಮದೇ ಆದಂತಹ ಶಾಸಕರು, ನಿಮ್ಮದೇ ಆದಂತಹ ಮಹಿಳಾ ಶಾಸಕರು ಹೇಳ್ತಾ ಇದ್ದಾರೆ 3-4 ಸ್ಥಾನಗಳು ಬರ್ತಿತ್ತೇನೋ ನಮಗೆ, ಆದ್ರೆ ಒಂದೇ ಒಂದು, ನಾವು ಯಾವ ಸಮಾಜದಲ್ಲಿ, ಯಾವ ಪ್ರಪಂಚದಲ್ಲಿ, ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಇದೀವಿ ಅಂದ್ರೆ ಒಂದು ಕೊಟ್ರೆ ಸಾಕಪ್ಪ ಅಂತ ಇರುವಂತಹ ಪರಿಸ್ಥಿತಿ. ಇದು ಯಾವ ಮಹಿಳೆನೂ ಒಪ್ಪುತ್ತಾ ಇಲ್ಲ. ಕರ್ನಾಟಕ ರಾಜಕೀಯದ ಇತಿಹಾಸವನ್ನು ತಿರುಗಿಸಿ ನೋಡಿದ್ರೆ ವಿವಿಧ ಸರ್ಕಾರಗಳಲ್ಲಿ ಮಹಿಳಾ ಮಂತ್ರಿಗಳು ವಹಿಸಿದ ಪಾತ್ರ ಮತ್ತು ಅವರು ಮಾಡಿದ ಸಾಧನೆಗಳು ಅತ್ಯಂತ ಐತಿಹಾಸಿಕವಾಗಿದೆ. 1962ರಲ್ಲಿ ಮೈಸೂರು ರಾಜ್ಯದ ಮೊದಲ ಮಹಿಳಾ ಸಚಿವೆಯಾಗಿ ಯಶೋಧರಾ ದಾಸಪ್ಪ ಅವರ ಸಾಧನೆಯಿಂದ ಹಿಡಿದು ಇತಿಹಾಸದುದ್ದಕ್ಕೂ ಸಚಿವರಾಗಿ ಮಹಿಳಾ ಪ್ರತಿನಿಧಿಗಳು ತಮ್ಮ ಛಾಪು ಮೂಡಿಸಿರುವುದು, ಅವರು ಮಾಡಿದ ಸಾಧನೆಗಳು, ಆ ವಿವರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಾಗ್ತಿರೋ ಚರ್ಚೆ ಏನು, ಒಂದು ಖಾಲಿ ಇದೆ, ಅದು ಮಹಿಳೆಯರಿಗೆ ಕೊಡ್ತೀವಿ, ಇಲ್ಲದೆ ಹೋದರೆ ಈಗಿರೋ 33ರ ಪೈಕಿ ಯಾರೋ ಒಬ್ಬರು ತ್ಯಾಗದ ಮನೋಭಾವನೆಯನ್ನು ತೋರಿಸಿ ಅವರ ಬದಲಿಗೆ ಒಬ್ಬಾಕೆಗೆ ಸ್ಥಾನಮಾನ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನೋ ರೀತಿಯ ಚರ್ಚೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇನ್ನುಳಿದ ಮುಂದಿನ ದಿನಗಳಲ್ಲಿಯೂ ಕೂಡ ಶಕ್ತಿಹೀನ, ಅಂದರೆ ಮಹಿಳಾ ಮಂತ್ರಿ ಇಲ್ಲದ ಕ್ಯಾಬಿನೆಟ್ ಆಗಿ ಅಥವಾ ಸರ್ಕಾರವಾಗಿ ಮುಂದುವರಿಯುತ್ತಾ, ಅಥವಾ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರುವ ಬೆನ್ನಲ್ಲೇ ಫಾರ್ ರೆಪ್ರೆಸೆಂಟೇಷನ್ ಸೇಕ್ ಅನ್ನೋ ರೀತಿಯಲ್ಲಿ ಒಬ್ಬಾಕೆಗೆ ಅವಕಾಶವನ್ನು ಕೊಡೋ ನಿರ್ಧಾರಕ್ಕೆ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.